ಶ್ರೀನಿವಾಸ ಮೂರ್ತಿ ಸಖತ್ ತುಂಬಾ ಜನ ಹತ್ರ 18 ವರ್ಷ ಸರ್ ಎಕ್ಸ್ಪೀರಿಯನ್ಸ್ ಈ ಡಿ ಸಿ ಆಫೀಸ್ ಅಲ್ಲ. ಚೆನ್ನಾಗಿ ಮಾಡಿದ ಕೆಲಸ. ಈ ಫೈಲ್ಗಳೆಲ್ಲ ಕಳ್ತನ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದಾರೆ. ನಮ್ದು ಹೋಯ್ತಲ್ಲ ಸರ್, ನಮ್ದು 5 ಸಲ ಬಂದು ಫೈಲ್ 5 ಸಲ ರಿಟರ್ನ್ ಆಗಿರೋದು ಫೈಲೇ ಇಲ್ಲ. ಇಲ್ಲೂ ಅಷ್ಟೇ ನೋಡಿ ಆರ್ಡರ್ ಆಗಿದೆಯಾ ಕಳ್ಸಿಲ್ಲ ಫೈಲು. ನಿನ್ನ ಫೈಲ್ ಬರೋರು ಮಾಡೋಣ ನಾನು ಆರ್ ರಿಪೋರ್ಟ್, ಆಮೇಲೆ ನಮ್ ಎಲ್ಲ ವಂಶವೃಕ್ಷ, ಆಮೇಲೆ ನಾವು ಮಾಡ್ತಾರೆ ಪೂಜೆ ಮಾಡ್ತಾ ಇರೋದು ಅದನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ ಆರ್ಡರ್ ಮಾಡಿರೋದು ಎಲ್ಲ ತಗೊಂಡು ಫೈಲ್ ತಗೊಂಡು ಕೊಟ್ಟು ಚೇಂಬರ್ ಕೊಟ್ಟು ಆರ್ಡರ್ ಮಾಡಿಸಿ ಅದೇ ಫೈಲ್ ಇಟ್ಕೊಂಡಿದ್ದೀನಿ. ಆ ಫೈಲ್ ಜೆರಾಕ್ಸ್ ಕೊಡಪ್ಪ ಅಂದ್ರೆ ಇಲ್ಲಿ ಕೊಡಿಸ್ತಾ ಇಲ್ಲ ಈ ಮೇಡಮ್ ಆಫೀಸ್ಗೆ. ಅವಳು ತಸಿಗೆ ಬರಲ್ಲ. ಅದು ಬರ್ಸಿದ್ವಿ ಮೆನ್ಷನ್ ಮಾಡಿದ್ವಿ ಬರ್ಸಿದ್ವಿ, ಇದು ಅವ್ರು ಕೊಡ್ದಲ್ಲ. ಅವಳು ಹೊಸ ಫಿಟ್ ಅಪ್ ಮಾಡ್ತಾರೆ, ಹಳೆ ಫೈಲಿನ ಹೊಸ ಫಿಟ್ ಅಪ್ ಮಾಡ್ತಾರೆ, ತಿರ್ಗಾ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ತಾರೆ. ಸರಿ ಮೇಡಮ್ ಏನಾನ ಕೊಡಲಿಲ್ಲ ಅಂದ್ರೆ ರಿಪೋರ್ಟ್ ಆಗ್ತಾರೆ ತಿರ್ಗಾ ತಹಸೀಲ್ದಾರ್ ಇದ್ದ ಅವಳು ಹಾಗೆ ಮಾಡ್ತಾರೆ. ದುಡ್ಡು ಕಳ್ಸರ ಆನಂದ್ ಮಕ್ಕಳು ಬಾಯಿ ಹಾಕ್ಬೇಕು. ಏನು ಸಮಯ ಬರ್ಬೇಕು ಇಲ್ಲ ಅಂದ್ರೆ ಕೊಡ್ತಿಲ್ಲ ಅಂತಾರೆ. ಆನಂದ್ ಮಕ್ಕಳು ಬಂದಾಗ ನಾವು ಅಲ್ಲೋಗಿ ನಿಂತ್ಕೊಂಡು ಊರವ್ರ ಹತ್ರ ಕರೆಸಿ ಅವ್ರ ಮುಂದೆ ಹೇಳಿಕೆ ಕೊಡಿಸಿ ಅದು ಬರೆಸಿ ತಿರ್ಗಿ ಅವ್ರಿಗೆ 2,000 ರೂಪಾಯಿ ಕೊಟ್ಟರೆ ಸೈನ್ ಹಾಕಿ ರೆವಿನ್ಯೂ ಇನ್ಸ್ಪೆಕ್ಟರ್ ಸೈನ್ ಹಾಕಿ ವಿಗಳು ಕೊಟ್ಟು ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ತಾರೆ. ಇದು ಉಪತಹಸೀಲ್ದಾರ್ ಕಳಿಸ್ತಾರೆ. ಉಪತಹಸೀಲ್ದಾರ್ ಅಲ್ಲಿ ಹೋಗಿ ಸೀಲ್ ಹಾಕ್ಸಿ ಎಂಟ್ರಿ ಮಾಡಿ ಆಮೇಲೆ ಇಲ್ಲಿ ಕಳಿಸ್ತಾರೆ. ಅಷ್ಟು ನಾವು ಓಡಾಡ್ತಾನೆ ಇರಬೇಕು. ಅಲ್ಲೇನೋ ಒಂದ್ಸತಿ ಮಿಸ್ ಆಯ್ತು ಅಂದ್ರೆ ಫೈಲ್ ಇಲ್ಲ, ಅದು ಹೋಯ್ತು. ಏನೋ ಮಾಡಿದ್ವಿ ಸರ್, ಏನೋ ಇವಾಗ ಕಂಡ್ಬಿಟ್ಟು ನೋಡ್ತಾರೆ ದೇವ್ರು ಅಂದ್ಬಿಟ್ಟು ಬರ್ತಾ ಇದೀವಿ. ಅದಕ್ಕೆ ಅದು ಐಡೆಂಟಿ ಕಾರ್ಡ್ ಅನ್ನು ಮಾಡಿಸೋ ಸಮಯ ಒಟ್ಟಾರೆ ಶ್ರೀನಿವಾಸ ಮೂರ್ತಿಗೂ ನಿಮಗೂ ಗಳಸೆ ಕಂಠಸ್ಯ ಎಲ್ಲ ಸರ್. ಎಲ್ಲರೂ ಭಾಗ್ಯಮ್ಮ, ಅರವಿಂದ ಸರ್ ಇನ್ನೊಬ್ರು ಇದ್ರು. ಅವಾಗ ಇನ್ನೊಬ್ಬ ನಮ್ಮ ಚೂಡಮಣಿ ಮೇಡಮ್ ಇದ್ರಲ್ಲ ಅಲ್ಲಿಂದನೂ ಶಿಥಿಲವಾಗಿರೋ ದೇವಸ್ಥಾನಗಳಿಗೆಲ್ಲ ಜೀರ್ಣೋದ್ಧಾರ ಮಾಡಕ್ಕೆ. ಆಮೇಲೆ ನಮ್ಮ ಇವರು ಪ್ರಭಾಕರ್ ದೀಕ್ಷಿತ್, ದಿನೇಶ್ ಪ್ರಭಾಕರ್ ದೀಕ್ಷಿತ್ ಪ್ರಭಾಕರ್ ದೀಕ್ಷಿತ್ ಮರವಾಳ, ನನಗೆ ಗೊತ್ತಿಲ್ಲ, ಮರವಾಳ ತಿರುಗ್ಬಿಟ್ರು ಅವರಿಂದ ನಾವು ಓಡಾಡ್ತಾ ಇದ್ದಿದ್ದು. ದಿನೇಶ್ ಅವಾಗಿಂದ ಸರ್ ಇದ್ದಿದ್ದು. ಇನ್ನೊಬ್ಬ ದಿನೇಶ್ ಹೇಳ್ತಿರೋದು ಅದೇ ಈ ದಿನೇಶ್ ಅಲ್ಲ, ಇನ್ನೊಬ್ಬ ದಿನೇಶ್ ಬನಶಂಕರಿ ದೇವಸ್ಥಾನ ಅಂತ ಇವು ಆಗಿದ್ರು ಅವರು ಅಷ್ಟೇ. ಎಲ್ಲ ಸರ್ ಸರ್ ಒಂದೇ ಅವರು ಸ್ವಲ್ಪ ನಿಮ್ಗೆ ಇಷ್ಟು ಬರ್ಬೇಕಾ. ಇವರು ಅಷ್ಟೇ ರಿಸರ್ವ್ ಮಾಡ್ಬೇಕು ಸರ್ ಫೈಲ್. ನಾನು ಯಾರು ಇವನು ಏನಿಲ್ಲ ಅಂದ್ಬಿಟ್ಟು ದಿನೇಶ ಇವರು ಬಂದಿರೋ ಹೊಸ ಬಂದಿದ್ರು ಸರ್. ನಾನು ಓದೋಕೆ ಹಿಂಗೆ ಓದೋದು ಅವರಿಬ್ರು ಬೊಕ್ಕೆಗಳು ಇಟ್ಕೊಂಡು ರೆಡಿ ಇದ್ರು. ನಾಗೇಂದ್ರ ಕೇಳಿ ನಾನೇ ಅಲ್ಲಿ ಅದೇ ಟೈಮಿಗೆ ಸರ್ವೆ ಡಿಪಾರ್ಟ್ಮೆಂಟ್ ಅದು ಲೋಕಾಯುಕ್ತರು ರೈಡ್ ಆಗ್ಬಿಟ್ಟು ಸೆಕೆಂಡ್ 5 ನಿಮಿಷ 3 ಗಂಟೆ 3:20 ಅಲ್ಲ ಲೈಟ್ ಆಯ್ತು. ಇವರು ಇಲ್ಲೇ ಇದಾಯ್ತು ಇಟ್ಕೊಂಡ್ಬಿಟ್ರು ಹಿಂಗೆ ಕೈ ಇಟ್ಕೊಂಡ್ಬಿಟ್ರು. ಇಲ್ಲ 1 ನಿಮಿಷ ಇಲ್ಲ ದಿನೇಶ್ ರವೀಂದ್ರ ಬಿಡುವೆ ಬೀಳ್ಕೊಡ್ಬೇಕಲ್ಲ ಅವರಿಬ್ರು ಸಾಲು ಹಾಕಿದ್ರು ಕಳ್ಸಿದ್ರು. ನಾನು ಅದನ್ನೇ ಕರ್ಕೊಂಡ್ಬಂದ್ರು. ಆಯ್ತು ಹೋಗಪ್ಪ ನಾವು ಜಗಳ ಮಾಡೋದು ನನಗೆ. ಅದ್ರ ಮೇಲೆ ಕಾಂಪ್ರಮೈಸ್ ಆಗಿ ಅಲ್ಲಿ ಹಾಕಿದ್ದು ಕೇಸ್ ಹಾಕಿದ್ವಿ. ಇವ್ರ ಮೇಲೆ ಕೇಸ್ ಹಾಕಿದ್ರು. ಅವ್ರು 2 ಮೇಡಮು ಆರ್ಡರ್ ಮಾಡಿದ್ರು, ಇವರು ಆರ್ಡರ್ ಮಾಡಿದ್ರು. ರವೀಂದ್ರ ಆರ್ಡರ್ ಮಾಡಿ ಸೈನ್ ಹಾಕಕ್ಕೆ ತಗೊಂಡ ಇಷ್ಟು ತಿಂತು. ನಾನು ಹೋಗೋಕು ಅವ್ನು ಚೇಂಜ್ ಆಗೋಕು ಇಬ್ರು ಒಂದೇ. ನಾನೇ ಅವ್ರು ಆರು ಹಾಕಿದ್ದು. ದಿನೇಶ್ ರವೀಂದ್ರ ಹೋದ, ದಿನೇಶ್ ಬಂದ. ಎಷ್ಟು ತಗೊಂಡ? 20,000 ಹೋಗಿ ಕೆಲಸ ಮಾಡ್ಕೊಟ್ನಾ? ಆದೇಶ ಮಾಡ್ಕೊಟ್ನ ಆಮೇಲೆ ಸರ್ ಎಲ್ಲ ಓಡಾಡಿ ಕಾಲು ಪ್ಯಾಂಟ್ ಎಲ್ಲ ಹೋಗ್ಬಿಟ್ಟಿದೆ. ಮಾಡ್ಕೊಡ್ರಿ ದೇವಸ್ಥಾನ ನೀವೇ ತಗೊಂಡ್ಬಿಟ್ಟು ದೇವಸ್ಥಾನ ಸಾಹೇಬ್ರ ಕಡೆಯಿಂದ ಮಾಡ್ಸಾಗ ಅವಾಗ ಮಾಡ್ಕೊಟ್ಟ. ಇವನು ಸೀದಾರು ಅದೇ ಅವನು ಪ್ಲೇಸ್ ವರ್ಕರ್ ಸೀದಾರು. ಅದಕ್ಕೆ ಸ್ವಾಮಿಗಳು ಆಧಾರ್ ಕಾರ್ಡ್ ಹೋಗಿದೆ. ಭಯಂಕರ ಸರ್. ಕೆಲವು ಹತ್ತುವರೆಗೆ ಇನ್ನೂ ಮಾಡ್ಕೊಟ್ಟಿಲ್ಲ ಸರ್. ಅವಾಗ ನಾವು 50,000 ಕೊಟ್ಟಿದ್ವಿ ಸರ್ ಶ್ರೀನಿವಾಸ್ಗೆ. ಒಂದೊಂದು ಫೈಲ್ 20,000 ಕೇಳಿದ್ರೆ ಆಯ್ತು 50,000 ಕೊಡಿ. 55,000 ಕೊಟ್ಟಿದ್ದು ಅಷ್ಟೇ. ಅದಾಗ ಒಂದೊಂದು ತಿಂಗಳಿಗೆ ಅವ್ನ ಕಾಲ ಆಕ್ಷನ್ ಆಗ್ಬೋದು. ಶ್ರೀನಿವಾಸ ನಿಮ್ಮತ್ತ ತಗೊಂಡ ಅವಾಗ ಈ ಡಿ ಸಿ ಆಫೀಸ್ ಇದ್ದಾಗಲ. ಆಮೇಲೆ ಮೊನ್ನೆ ನಾನು ಬನ್ಸಿದ್ದೆ. ಎಷ್ಟು ದುಡ್ಡು ತಗೊಂಡ? ಸಿಕ್ಕಾಪಟ್ಟೆ ತಗೊಂಡ ಸರ್ ಎಲ್ಲರೂ. ಆಮೇಲೆ ಏನು ಮಾಡಿದೆ ಮೊನ್ನೆ ಇದಕ್ಕೆ ಮನ್ಸಿಗೆ ಹೋಗಿದೆ. ಮನ್ಸಂಗೆ ಹೋಗಿದೆ ಸರ್. ನಾನು ಮನ್ಸಂಗೆ ದೇವಸ್ಥಾನಕ್ಕೆ ಹೋಗಿದೆ. ಅವಾಗ ಅದು ಒಂದು ಆಷಾಢ ಕಾರ್ತಿಕ ಮಾಸದಲ್ಲಿ ದೇವ್ರ ಮುಂದೆ ಹಾರ ಹಾಕ್ಸ್ಕೊಂಡ ಇದ್ದ. ನೀ ಏನು ಹಿಂಗೆ ಹಾಕ್ಕೊಂಡಲ್ಲ ಏನು ನೋಡೋಣ ಅಂತ ಅವ್ರು. ಆಮೇಲೆ ಅಲ್ಲೇ ಹಿಂದಗಡೆ ದೇವಸ್ಥಾನ ಹಿಂದಗಡೆ ಇದೆ ನನ್ನ ದೇವಸ್ಥಾನ. ಅವ್ರು ಬಂದೆ. ಅವ್ರು ಯಾರೋ ಕೇಳಿದಕ್ಕೆ ಇವ್ರವ್ರನ್ನ ಇದಾಗಿರೋದು ಇದಕ್ಕೆ ತಹಸೀಲ್ದಾರ್ ಅಲ್ಲ, ಇದು ಇನ್ಚಾರ್ಜ್ ಬನಶಂಕರಿ ದೇವಸ್ಥಾನಕ್ಕೆಲ್ಲ ಇನ್ಚಾರ್ಜ್ ಅವರೇನೆ. ಅವ್ರ ಪರ್ಮಿಷನ್ ಅಧೀಕ್ಷಕ ಅದೇ ಅವ್ರು ಏನು ಅಂದ್ರೆ ದೇವಸ್ಥಾನ ಒಳಗೆ ನೀನು ಗರ್ಭಡೈತೆ ಬಿಡೋದು ಅಂತಂದ. ನನ್ನ ಪಂಚಾಯತ್ ಆಧಾರ್ ಕಾರ್ಡ್ ನನ್ನ ಐಡೆಂಟಿ ಕಾರ್ಡ್ ಇಲ್ಲ ಬಿಡೋಪ್ಪ. ಪಂಚಾಯತ್ ಕೂಡ ಆಗಿದೆ. ಹೌದು ಪಂಚಾಯತ್ ಆಮೇಲೆ ಅವ್ರು ಬಿಟ್ಟಿಲ್ಲ. ಹಿಂಗೆ ಮುಂದೆ ಬಿಟ್ರು. ನಮಸ್ಕಾರ ಹಾಕೊಂಡು ಬಂದ್ಬಿಟ್ಟೆ. ಹಿಂದೆ ದುಡ್ಡು ಕೊಟ್ಟಿದ್ದಲ್ಲ ಆಮೇಲೆ ಮತ್ತೆ ಇಲ್ಲಿ ಸರ್ ಅವ್ರು ಫುಲ್ ರೆಸ್ಪಾಂಡ್. ಅವಾಗ ಏನೋ ನಮ್ಮ ಜೈನವ್ರ MLA ನಮ್ಮ ಬೇಡ್ಸಂದ್ರ MLA ಎಲ್ಲ ಬರ್ತಾರಲ್ಲ, ಇನ್ನು ದೇವಸ್ಥಾನಕ್ಕೆ ಬರ್ತಾರೆ. ಅವ್ರು ಕರ್ಕೊಂಡು ಬರೋದೇ ಕೆಲಸ ಆಗ್ಬಿಡ್ತಲ್ಲ. ಅವ್ರಿಗೆ ಮತ್ತೆ ಮಾತಾಡ್ತಾರೆ ರೇಪ್ ಮಾಡತ್ತಲ್ಲಪ್ಪ ಅಂದ್ಬಿಟ್ಟು. ಮತ್ತೆ ಏನು ಪ್ರಯೋಜನ ಇದೆ? ಹೌದು ಏನೋ ಇವಾಗ ಇವ್ರ ಹತ್ರ ಹೋಗಿದೆ ಮೇಡಮ್ ನಾನು ಮಾಡೋಲ್ಲಪ್ಪ ಐಡಿ ಕಾರ್ಡು
ನಿಮ್ಮ ಅಧ್ಯಕ್ಷ ಇಟ್ಕೊಳ್ಳಿ ಅಂತ. ಈಗ ನೀವು 5 ದಿವಸ ಹೋದ್ರಪ್ಪ ಅಂತ ಹೆಂಗೋ ನಂಬರ್ ಇತ್ತಲ್ಲ ಮಾಡಿದೆ, ಹಣ ಎಲ್ಲಿದ್ರಲ್ಲ, ಇಲ್ಲಿದೆ ಬಾಪ. ಯಾವ ದೇವಸ್ಥಾನ ನೀವು?